ಆಪರೇಷನ್ ಕಮಲ ಮಾಡೇ ಬಿಡ್ತೀವಿ ಅಂತ ಹೊರಟಿದ್ದ ಬಿಜೆಪಿಗೆ ಮುಖಭಂಗವಾಗ್ತಾ ಇದೆ. ಶಾಕ್ ಮೇಲೆ ಶಾಕ್ ಸಿಗ್ತಾ ಇದೆ. ಅವರು ಅಂದುಕೊಂಡಂತೆ ಏನೂ ನಡೀತಾ ಇಲ್ಲ ಅಂತಕ್ಕಂಥದ್ದು ಲೇಟೆಸ್ಟ್ ಬ್ರೇಕಿಂಗ್ ನ್ಯೂಸ್. ಬಿಜೆಪಿಯ ಆಪರೇಷನ್ ಕಮಲ ಬಹುತೇಕ ಫೇಲ್ ಆಗಿದೆ ಅಂತ ಬರ್ತಾ ಇರತಕ್ಕಂಥ ಲೇಟೆಸ್ಟ್ ನ್ಯೂಸ್. ಆದರೆ ದೋಸ್ತಿಗಳ ರಿವರ್ಸ್ ಆಪರೇಷನ್ ಬಹುತೇಕ ಸಕ್ಸಸ್ ಆಗಿದೆಯಂತೆ. ಹಾಗಾಗಿ ಬಿಜೆಪಿ ಜೊತೆ ಗುರುತಿಸಿಕೊಂಡಿದ್ದಂತಹ ಇಬ್ಬರು ಶಾಸಕರು ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಶಾಸಕ ಭೀಮಾನಾಯಕ್, ಹಗರಿಬೊಮ್ಮನಹಳ್ಳಿ ಕಾಂಗ್ರೆಸ್ ಶಾಸಕ, ಮತ್ತು ಕಂಪ್ಲಿ ಶಾಸಕ ಗಣೇಶ್ ಇಬ್ರು ಕೂಡ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಓಕೆ, ನಮ್ಮ ಜೊತೆ ಮಾತನಾಡೋದಕ್ಕೆ ಹಗರಿಬೊಮ್ಮನಹಳ್ಳಿಯ ಶಾಸಕರಾದಂತಹ ಶ್ರೀ ಭೀಮಾನಾಯಕ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಬ್ರದರ್. ಸರ್ ಎಲ್ಲಿದ್ರಿ ಸರ್ ಇಷ್ಟು ದಿವಸ ತಾವು? ಬೆಂಗಳೂರಲ್ಲೇ ಇದ್ದೀನಲ್ಲ ಸರ್ ನಾನು. ನಿನ್ನೆ ಮತ್ತೇನೋ ನಾಟ್ ರೀಚಬಲ್ ಅಂತ ನಿಮ್ ಪಕ್ಷದವರೆಲ್ಲ ಸ್ವಲ್ಪ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ರು. ನಾಟ್ ರೀಚಬಲ್ ಆದ್ರೆ ಟೆನ್ಷನ್ ಆಗುತ್ತೆ, ಎಲ್ಲರಿಗೂ ಆಗುತ್ತೆ. ಬಟ್ ನಾನು ಬೆಂಗಳೂರಲ್ಲಿ ಇದ್ದೀನಿ, ಒಂದೇ ಗೋವನಲ್ಲಿದ್ದೆ. ನಿನ್ನೆ ಬಂದಿದ್ದೀನಿ, ಬೆಂಗಳೂರಿದ್ದೀನಿ. ಎಲ್ಲಿಂದ ಸರ್? ಬೆಂಗಳೂರಿದ್ದೀನಿ ಸರ್, ಮನೇಲಿದ್ದೀನಿ, ಬೆಂಗಳೂರು ಮನೇಲಿದ್ದೀನಿ. ಅಲ್ಲ, ಈಗ ಒಂದೇನಂದ್ರೆ ಬಿಜೆಪಿ ಅವರ ವಿಚಾರ ಬಿಟ್ಬಿಡಿ, ಫಸ್ಟ್ಗೆ ಕಾಂಗ್ರೆಸ್ನಲ್ಲೇ ತಾವು ನಾಟ್ ರೀಚಬಲ್ ಆಗ್ಬಿಟ್ಟಿದ್ರಿ ಅಂತ ಹೇಳ್ತಾ ಇದ್ರು. ಇಲ್ಲ ಸರ್, ನಾ ಇಲ್ಲಿ ಹೋಗಿಲ್ಲ ಸರ್, ನಾನು ಬೆಂಗಳೂರು. ಓಕೆ, ನೀವೇನೋ ಮತ್ತೆ ಮುಂಬೈಗೆ ಹೋಗಿದ್ದೀರಾ, ಅತೃಪ್ತರ ಗುಂಪಲ್ಲಿ ಕಾಣಿಸ್ಕೊಂಡಿದ್ದೀರಾ, ಅವೆಲ್ಲ ಸುಳ್ಳ? ಇಲ್ಲ ಸರ್, ಎಲ್ಲ ಸುಳ್ಳು ಸರ್, ಇದೆಲ್ಲ ಹೂವ ಸರ್ ಇದು. ಮತ್ತೆ 3-4 ದಿವಸದಿಂದ ತಮ್ಮ ಹೆಸರು ಹರಿದಾಡ್ತಾ ಇತ್ತಲ್ಲ, ತಾವೇ ಬಂದು ಒಂದು ಕ್ಲಾರಿಫಿಕೇಶನ್ ಕೊಡ್ಬೋದಾಗಿತ್ತಲ್ಲ ಸರ್? ಇಲ್ಲ ಸರ್, ಈಗ ನಾನು ನಿನ್ನೆ ಗೋವಾದಿಂದ ಬಂದೆ ಸರ್. ನಾವು ಯಾವುದೇ ಕಾರಣಕ್ಕೂ ಪಕ್ಷ ಬಿಡ್ತಕ್ಕಂಥ ಕೆಲಸ ಮಾಡಿಲ್ಲ. ಬೆಳಗ್ಗೆನೆ ನಮ್ಮ ನಾಯಕರಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮಾತಾಡಿದೀವಿ. ಕಾಂಗ್ರೆಸ್ ಎಲ್ಲ ಇರ್ತೀವಿ ಸರ್. ಅಲ್ಲ, ಸಿದ್ದರಾಮಯ್ಯನವ್ರನ್ನ ಇವತ್ತು ಭೇಟಿ ಮಾಡಿದ್ದೀರಾ? ಭೇಟಿ ಮಾಡಿದೆ ಸರ್ ಬೆಳಗ್ಗೆ. ಓಕೆ, ಅವ್ರೇನು ಕೇಳಲಿಲ್ವಾ ಎಲ್ಲೋಗಿದ್ರಿ ಏನು ಎತ್ತ, ಇಷ್ಟು ದಿವಸ ಯಾಕೆ ಸಿಗ್ಲಿಲ್ಲ? ಇಲ್ಲ, ಎಷ್ಟು ದಿವಸ ಸರ್, ಎಷ್ಟು ದಿವಸ? 3-4 ದಿನ ಆಯ್ತಲ್ಲ ಸರ್ ಆಲ್ಮೋಸ್ಟ್. ಇಲ್ಲ ಸರ್, ಫೋನಲ್ಲಿ ನಾನು ಮಾತಾಡಿದ್ದೀನಿ ಎಲ್ಲ ನಮ್ಮ ಫ್ರೆಂಡ್ಸ್ಗಳಿಗೆ. ಓಕೆ, ಅಂದ್ರೆ ನೀವು ಮೊದಲಿಂದನೂ ಕಾಂಗ್ರೆಸ್ ನಿಮ್ಮ ಪಕ್ಷದವ್ರ ಸಂಪರ್ಕದಲ್ಲಿ ಇದೀರಿ? ಇದೀನಿ ಸರ್. ಓಕೆ, ಅಂದ್ರೆ ಸಿದ್ದರಾಮಯ್ಯನವ್ರ ಜೊತೆನೂ ಫೋನಲ್ಲಿ ಮಾತಾಡಿದ್ದೀರಾ? ಹೌದು, ಮಾತಾಡಿದ್ದೀನಿ ಸರ್. ನಾನು ಎಲ್ಲೂ ಹೋಗಲ್ಲ, ಪಕ್ಷ ಬಿಟ್ಟು ಹೋಗಿಲ್ಲ ಅಂತ. ತಾವು ಗೋವಾಗೆ ಹೋಗಿದ್ನು ಹೇಳಿದ್ದೀರಾ? ಹೌದು ಸರ್, ಗೋವಾಗೆ ಹೋಗಿದ್ದೀನಿ ಹೇಳಿದ್ದೀನಿ, ನಾನು ಧಾರವಾಡ ಇದ್ದು ಹೇಳಿದ್ದೀನಿ. ಓಕೆ, ಬಟ್ ಎಲ್ಲೋ ಒಂದು ಕಡೆ ನಿನ್ನೆ ಬೆಳಿಗ್ಗೆ ಡಿ ಕೆ ಶಿವಕುಮಾರ್ ಅವ್ರ ಮನೆಯಲ್ಲಿ ಆನಂದ್ ಸಿಂಗ್ ಅವರು ಪ್ರತ್ಯಕ್ಷ ಆಗ್ತಾರೆ. ಅದಾದ ನಂತರ ಇವಾಗ ತಾವು ಪ್ರತ್ಯಕ್ಷ ಆಗ್ತಾ ಇದ್ದೀರಾ. ಅದು ಏನು ಮಾತುಕತೆ ಆಗ್ತಾ ಇದೆ ಅಂತಂದ್ರೆ, ಬಿಜೆಪಿಗೆ ಕೈ ಕೊಟ್ಟು ನೀವು ವಾಪಸ್ ಬಂದಿದ್ದೀರಾ ಅಂತ ಮಾತುಕತೆ ಆಡ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಸರ್, ನನಗೆ ಬಿಜೆಪಿ ಎಲ್ಲಿದಾರೋ ಗೊತ್ತಿಲ್ಲ. ಬಿಜೆಪಿ ಅವ್ರನ್ನ ಕೈ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ನಾವು ಎಲ್ಲಿ ಹೋದ್ರೆ ಅಲ್ಲ ಸರ್ ಕೈ ಕೊಡ್ತಕ್ಕಂಥ ಪ್ರಶ್ನೆ ಬರೋದು. ಬಿಜೆಪಿ ಅವ್ರು ಯಾರು ತಮ್ಮನ್ನ ಸಂಪರ್ಕ ಮಾಡಿಲ್ವಾ ಸರ್? ಇಲ್ಲ ಸರ್, ಯಾರು ನನ್ನ ಸಂಪರ್ಕ ಮಾಡಿಲ್ಲ ಸರ್. ಯಾರು ಸಂಪರ್ಕ ಮಾಡಿಲ್ಲ ಇಲ್ಲಿ ತನಕ? ಇಲ್ಲ, ಯಾರು ಮಾಡಿಲ್ಲ ಸರ್. ಆಮೇಲೆ ಆಪರೇಷನ್ ಕಮಲ ಪಕ್ಷಕ್ಕೆ ಬಂದ್ಬಿಡಿ, ರಾಜೀನಾಮೆ ಕೊಟ್ಬಿಡಿ ಅಂತಾನು ಯಾರು ಏನು ಹೇಳಿಲ್ಲ? ಇಲ್ಲ ಸರ್, ಅಂತ ಯಾವ ಚರ್ಚೆ ಆಗಿಲ್ಲ ಸರ್. ಆದ್ರೆ ಬಟ್ ಇಷ್ಟು ದಿನ ತಮ್ಮ ಹೆಸರು ಅಲ್ಲಿ ತಳ್ಕಾಕೊಂಡಿತ್ತಲ್ಲ, ಒಂದು ಕ್ಲಾರಿಫಿಕೇಶನ್, ನೀವು ಗೋವಾದಲ್ಲಿರಿ ಅಥವಾ ವಿದೇಶದಲ್ಲಿರಿ, ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಟ್ಟಿದ್ರೆ ಇಷ್ಟು ಗೊಂದಲ ಆಗ್ತಿರ್ಲಿಲ್ವಾ ಅಂತ? ಇಲ್ಲ ಸರ್, ನಿನ್ನೆನೆ ಮಾತಾಡಿದ್ದೀನಲ್ಲ ಸರ್, ನಮ್ಮ ನಾಯಕರುಗಳಿಗೆ ನಿನ್ನೆನೆ ಮಾತಾಡಿದ್ದೀನಿ ಫೋನಲ್ಲಿ ನಾನು ಬೆಳಿಗ್ಗೆ. ನಾಯಕರ ಜೊತೆ ಟಚ್ ಅಲ್ಲಿ ಇದ್ದೀರಾ, ಮಾಧ್ಯಮದವ್ರ ಜೊತೆ ಟಚ್ ಅಲ್ಲಿ ಇರ್ಲಿಲ್ಲ ಹಾಗಾದ್ರೆ? ಸರ್, ಮಾಧ್ಯಮದ ಜೊತೆಗೂ ನಾನು ಮಾತಾಡಿಲ್ಲ ಸರ್. ನಿನ್ನೆಲ್ಲ ಮೊನ್ನೆ ನಾನು ಸಂಡೇ ನಾನು ಟಿವಿ ನೈನ್ಗೆ ಮಾತಾಡಿದ್ದೀನಿ. ಆಮೇಲೆ ನಿಮ್ ದಾನಿ ಅವರಿಗೆ, ನಮ್ಮ ಬಳ್ಳಾರಿ ನಿಮ್ ರಿಪೋರ್ಟರ್ ದಾನಿ ಅವರು ಫೋನ್ ಮಾಡಿದಾಗ ನಮ್ಮ ಹುಡುಗರಿಗೆ ಹೇಳಿದೆ ಗೋವಾದಲ್ಲಿ ಇದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಆ ಸುದ್ದಿ ಎಲ್ಲೂ ಇರ್ಲೇ ಇಲ್ವಲ್ಲ ಸರ್? ಹಾಗಂತ ತಾವು ಅತೃಪ್ತರ ಜೊತೆ ಇದ್ದೀರಾ ಅಂತಾನೆ ಇಲ್ಲಿ ತನಕ ಸುದ್ದಿ ಇದ್ದಿದ್ದಲ್ವಾ? ಇಲ್ಲ ಸರ್, ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ ಸರ್. ನಾನು ಎಲ್ಲಿ ಹೋಗಿಲ್ಲ ಸರ್. ಬಟ್ ಎಲ್ಲೋ ಒಂದ್ ಕಡೆ ನಮ್ದು ಸಣ್ಣ ಪುಟ್ಟ ಇದಾವೆ ಸರ್ ಅಸಮಾಧಾನಗಳು, ಅದನ್ನ ಪರಿವೇದಿಕೆಯಲ್ಲಿ ನಾನು ಮಾತಾಡ್ತೀನಿ. ಏನ್ ಸರ್ ಸಣ್ಣ ಪುಟ್ಟ ಅಸಮಾಧಾನ ಅಂದ್ರೆ? ಇಲ್ಲ ಸರ್, ಅದು ಪಬ್ಲಿಕ್ ಆಗಿ ಮಾತಾಡಕ್ ಆಗಲ್ಲ ಸರ್. ಅದು ನಾನು ಮಾತಾಡ್ತೀನಿ ಸರ್, ನಾನು ನಾಯಕರ ಹತ್ರ ಮಾತಾಡ್ತೀನಿ. ಅಂದ್ರೆ ಮಂತ್ರಿ ಸ್ಥಾನ ಕೊಡ್ಲಿಲ್ಲ ಅಂತ ಏನಾದ್ರು ಬೇಜಾರಿದೆಯಾ ಅಂತ? ಇಲ್ಲ ಸರ್, ಮಂತ್ರಿ ಸ್ಥಾನ ಏನು ಬೇಜಾರಿಲ್ಲ ಸರ್. ಅಥವಾ ನಿಗಮ ಮಂಡಳಿಗೆ ಏನಾದ್ರು ತಾವು ಇದ್ ಮಾಡಿದ್ರಾ? ಇಲ್ಲ, ನಿಗಮ ಮಂಡಳಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ನಾವು ನೋಡೋಣ ಸರ್. ತಮ್ಮ ಜೊತೆ ಇನ್ಯಾರಿದ್ದಾರೆ ಸರ್ MLA? ನಾನು ನಿನ್ನೆ ಬೆಂಗಳೂರಲ್ಲಿ ಇದ್ದೀನಿ ಸರ್. ರಾತ್ರಿ ಕೂಡ ಮಾತಾಡಿದ್ದೀನಿ, ನಮ್ಮ ನಾಯಕರ ಜೊತೆ ಮಾತಾಡಿದ್ದೀನಿ. ಕೆಲವು ನಮ್ಮ ನಾಯಕರ ಜೊತೆಗೆ ನಾನು ಮಾತಾಡಿದ್ದೀನಿ ರಾತ್ರಿ ಕೂಡ. ಗಣೇಶ್ ಅವರು ನಿಮ್ಮ ಜೊತೆ ಇದ್ದಾರಾ? ಗಣೇಶು ಗೊತ್ತಿಲ್ಲ ಸರ್. ಓಕೆ, ಅಲ್ಲ ಸುದ್ದಿ ಹೆಂಗ್ ಬರ್ತಾ ಇತ್ತು ಅಂದ್ರೆ, ಗಣೇಶು ಕೂಡ ಹೋಗಲ್ಲ ಸರ್. ಬಿಜೆಪಿ ಜೊತೆ ಗುರುತಿಸಿಕೊಂಡಿದ್ದಂತಹ ಇಬ್ಬರು ಶಾಸಕರು ವಾಪಸ್ ಬಂದಿದ್ದಾರೆ. ಅದರಲ್ಲಿ ಭೀಮಾನಾಯಕ್ ಒಬ್ರು, ಕಂಪ್ಲಿ ಶಾಸಕ ಗಣೇಶ್ ಒಬ್ರು ಅಂತ ಸುದ್ದಿ ಬರ್ತಾ ಇತ್ತು. ಅದಕ್ಕೆ ನಿಮ್ಮನ್ನ ಕ್ಲಾರಿಫಿಕೇಶನ್ ಕೇಳ್ತಾ ಇರೋದು. ಇಲ್ಲ ಸರ್, ಗಣೇಶು ಹೋಗಲ್ಲ ಸರ್, ಯಾವುದೇ ಕಾರಣಕ್ಕೂ. ಗಣೇಶು
ಡ್ರೆಸ್ಸಲ್ಲೇ ಇರ್ತಾರೆ ಸರ್. ಗಣೇಶು ಮೋಸ್ಟ್ಲಿ ಅವನು ಗಣೇಶ್ ಚಿಕ್ಕಮಂಗ್ಳೂರ್ ಇರ್ಬೋದಲ್ಲ ಸರ್, ಅವ್ರ ಮಗನ್ ಯಾವ್ದೋ ಸ್ಕೂಲ್ ಫಂಕ್ಷನ್ ಇದೆ. ಆದ್ರೆ ಈ ಬಿಜೆಪಿ ಅವ್ರು ಮಾಡ್ತಿರೋ ಆಪರೇಷನ್ ಬಗ್ಗೆ ತಾವೇನ್ ಹೇಳ್ತೀರಾ ಸರ್? ಗೊತ್ತಿಲ್ಲ ಸರ್ ನನಗೆ. ಅಲ್ಲ, ಯಾರ್ಯಾರೋ ತಮ್ಮ ಸ್ನೇಹಿತರೆಲ್ಲ ಏನೋ ಇದಾರೆ ಅಲ್ಲಿ, ರಮೇಶ್ ಜಾರಕಿಹೊಳಿ ಇದಾರೆ, ಗೊತ್ತಿಲ್ಲ ಸರ್, ನೀವ್ ಹೇಳ್ಬೋದು. ಉಮೇಶ್ ಜಾಧವ್ ಇದಾರೆ, ಮಹೇಶ್ ಕುಮಟಳ್ಳಿ ಇದಾರೆ, ಅವೆಲ್ಲ ಏನಾದ್ರು ಗೊತ್ತಿದೆಯಾ ತಮಗೆ? ಇಲ್ಲ ನನಗೆ ಏನು ಗೊತ್ತಿಲ್ಲ ಸರ್. ಓಕೆ, ಬಿಜೆಪಿ ಅವರ ಆಪರೇಷನ್ ಸಕ್ಸಸ್ ಆಗುತ್ತಾ, ಫೇಲ್ಯೂರ್ ಆಗುತ್ತಾ? ಏನ್ ಗೊತ್ತು ಸರ್, ಈಗ ನೋಡಿ, ನಾನು ಈಗ ಕೊಪ್ಪಳ MLA ರಾಘವೇಂದ್ರ ಎಲ್ಲ ಜೊತೆಗೆ ಇದ್ದೀವಿ. ಆಮೇಲೆ ನಮ್ಮ ಸಿಟಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ರಘುವೀರ್ ಗೌಡ್ರು ಜೊತೆಗೆ ಇದ್ದಾರೆ. ನಿನ್ನೆನಿಂದ ನಾವು ಜೊತೆಗೆ ಇದ್ದೀವಿ. ಬಟ್ ನಂದು ಫೋನ್ ಸ್ವಿಚ್ ಆಫ್ ಆಯ್ತು ಸರ್ ನಿನ್ನೆ ಅಷ್ಟೇ. ನಿನ್ನೆ ಮಧ್ಯಾಹ್ನ ತನಕ ಸ್ವಿಚ್ ಆಫ್ ಇತ್ತು. 3 ಗಂಟೆ ಮೇಲೆ ಸ್ವಿಚ್ ನನ್ನ ಫೋನ್ ಆನ್ ಇದೆ. ಆದ್ರೆ ಆಗಾಗ್ಗೆ ಈ ತರ ಮಾಡೋದ್ರ ಮುಖಾಂತರ ಕೆಲವು ಶಾಸಕರು ಕಾಂಗ್ರೆಸ್ನಲ್ಲಿ ಬ್ಲಾಕ್ ಮೇಲ್ ಮಾಡ್ತಾರೆ, ಆಮೇಲೆ ಮತ್ತೆ ಕಾಣಿಸ್ಕೋತಾರೆ ಅಂತೆಲ್ಲ ಈಗ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರ್ತಿದೆ. ಅಲ್ಲ ಸರ್, ಒನ್ ಡೇ ಫೋನ್ ಸ್ವಿಚ್ ಆಫ್ ಮಾಡಿದ್ರೆ ಬ್ಲಾಕ್ ಮೇಲ್ ಮಾಡ್ದಂಗನಾ? ಅಲ್ಲಲ್ಲ, ನಾನು ಹೇಳ್ತಿರೋದಲ್ಲ, ದಯವಿಟ್ಟು ಕ್ಷಮಿಸಿ. ಹೇಳಿ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರೋ ಮಾತುಗಳಿವೆಲ್ಲ. ಅದೇ ಹಂಗೆ ಸರ್. ಒಟ್ಟು ಅಸಮಾಧಾನ ಇತ್ತು, ಒಂದಿನ ನಾನು ಯಾರ ಸಂಪರ್ಕಕ್ಕೂ ಸಿಕ್ಕಿಲ್ಲ ಅಷ್ಟೇ ಅಂತೀರಾ? ಹೌದು ಅಷ್ಟೇ ಸರ್. ಒಂದ್ ಅಸಮಾಧಾನ ಇತ್ತು, ಯಾರ ಸಂಪರ್ಕಕ್ಕೂ ನಾನು ಸಿಕ್ಕಿಲ್ಲ, ನಾನು ಪಕ್ಷ ಬಿಡೋ ಯೋಚನೆ ಮಾಡಿಲ್ಲ. ಸರ್, ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥವು ಕೆಲವು ಇದಾವೆ, ಅವು ನಾವು ಪಕ್ಷದ ವೇದಿಕೆಯಲ್ಲಿ ಮಾತಾಡ್ಕೊಳ್ತೀವಿ ಸರ್. ರಾಜ್ಯಾಧ್ಯಕ್ಷರು ಮತ್ತೆ ನಮ್ಮ CLP ಲೀಡರ್ ಇದ್ದಾರೆ, ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಅವರು, ಮತ್ತೆ ನಮ್ಮ DCM ಪರಮೇಶ್ವರ್ ಅವ್ರ ಜೊತೆಗೆ ಮಾತಾಡ್ತೀವಿ ಸರ್. ಸರ್, ಇವತ್ತು ತಾವು ಕುಮಾರ್ ಕೃಪಾ ಗೆಸ್ಟ್ ಹೌಸ್ಗೆ ಹೋಗಿದ್ರಾ? ಈಗ ಹೊರಟಿದ್ದೀವಿ ಸರ್. ಅಲ್ಲಿ ನೀವು ಸಿದ್ದರಾಮಯ್ಯನವ್ರು ಭೇಟಿ ಮಾಡಿದ್ದೆಲ್ಲಿ? ಮನೆಯಲ್ಲಿ ಸರ್, ಬೆಳಿಗ್ಗೆ. ಓಕೆ, ನಿಮ್ಮನ್ನು ಮೀಟಿಂಗ್ ಕರೆದಿದ್ದಾರೆ ಹಾಗಾದ್ರೆ ಇವತ್ತು? ಇಲ್ಲ ಸರ್, ಮೀಟಿಂಗ್ ಅಂತೇನಿಲ್ಲ ಸರ್, ನಾವು ಮಾತಾಡಿದ್ವಿ ಬಂದ್ವಿ ಸರ್. ಸಾಹೇಬರು ಹೊರಟ್ರು ಸರ್, ನಾನು ಮಾತಾಡಿದೆ. ಓಕೆ, ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ಇಬ್ಬರನ್ನು ಭೇಟಿ ಮಾಡಿದ್ರಾ? ಇಲ್ಲ, DK ಅವರ ಜೊತೆ ಮಾತಾಡಿದ್ವಿ ಸರ್, ಸಾಹೇಬ್ರ ಜೊತೆಗೆ. ಫೋನಲ್ಲಿ ಮಾತಾಡಿದ್ದೀರಾ? ಫೋನಲ್ಲಿ ಮಾತಾಡ್ತೀವಿ ಸರ್. ಓಕೆ, ಸೊ ಏನ್ ಹೇಳ್ತೀರಾ ಹಾಗಾದ್ರೆ? ಈಗ ಕೆಲವರು ಅತೃಪ್ತರಿದಾರಲ್ಲ, ಅವ್ರಿಗೆ ಏನ್ ಹೇಳ್ತೀರಾ ತಾವು? ಯಾರ ಬಗ್ಗೆ ಕೇಳಿದ್ರೆ ನಾನು ಹೇಳ್ಬೇಕು ಹೇಳಿ ಬ್ರದರ್. ಸರ್, ಕೆಲವರು ಈಗ ಕೆಲವು ಫೋಟೋಸ್ಗಳೇ ಸಿಕ್ಕಿದೆ ನಮಗೆ, ಮುಂಬೈನಲ್ಲಿ ಕಾಂಗ್ರೆಸ್ನ ಕೆಲವು ಶಾಸಕರು ಹೋಟೆಲ್ನಲ್ಲಿ ಇರೋದು. ಅದು ಗೊತ್ತಿಲ್ಲ ಸರ್. ಈಗ ಕೆಲವು ಫೋಟೋಸ್ಗಳು ನಿಮಗೆ ಏನು ಮುಂಬೈಲಿ ಸಿಕ್ಕಿದೆ ಅಂತ ನನಗೆ ಗೊತ್ತಿಲ್ಲ. ಓಕೆ, ಅಲ್ಲಿಗೆ ನೀವು ಹೇಳೋ ಪ್ರಕಾರ ಬಿಜೆಪಿಯವರು ತಮ್ಮನ್ನ ಸಂಪರ್ಕ ಮಾಡೇ ಇಲ್ಲ? ಇಲ್ಲ, ಯಾವ ಬಿಜೆಪಿ ನಾಯಕರು ಕೂಡ ನನಗೆ ಸಂಪರ್ಕ ಮಾಡಿಲ್ಲ. ಯಡಿಯೂರಪ್ಪನವರು ತಮಗೆ ಫೋನಲ್ಲಿ ಮಾತಾಡಿಲ್ಲ? ಇಲ್ಲ ಸರ್. ಓಕೆ, ಅಟ್ಲೀಸ್ಟ್ ನಿಮಗೆ ಹೌದು, ಕೆಲವರು ಹೇಳ್ಕೊಂಡಿದ್ದಾರೆ, ಹೌದು ನನಗೆ ಆಮಿಷಗಳನ್ನ ಒಡ್ಡಿದ್ ನಿಜ, ಕೋಟಿ ಆಫರ್ ಕೊಟ್ಟಿದ್ ನಿಜ ಅಂತ. ಅಟ್ಲೀಸ್ಟ್ ಆ ತರನೂ ಏನು ಇಲ್ಲ ಸರ್. ನನಗೆ ಫಸ್ಟ್ 3-4 ತಿಂಗಳ ಕೆಳಗಡೆ ನನ್ನ ಸಂಪರ್ಕ ಮಾಡಿದ್ರು. ಓಕೆ, ಬಟ್ ಅವಾಗ ಹೇಳಿದ್ವಿ ನಾವು ಬರಲ್ಲ ಅಂತ ಹೇಳಿದೀವಿ ಸರ್. ಓಕೆ, ಸೊ ಈಗ ಏನು ಇಲ್ಲ ಹಾಗಾದ್ರೆ? ಇಲ್ಲ, ಈಗೇನಿಲ್ಲ ಸರ್. ಸಚಿವ ಸಂಪುಟ ರಚನೆ ಆಗಕ್ಕಿಂತ ಮುಂಚೆ, ಈಗೇನು ಮೊನ್ನೆ 2ನೇ ಬಾರಿಗೆ ಆಯ್ತು, 22ನೇ ತಾರೀಕು ಬೆಳಗಾಂ ಅಧಿವೇಶನ ಪ್ರಾರಂಭ ಆಗಕ್ಕಿಂತ ಮುಂಚೆ ನನಗೆ ಕೆಲವು ನಾಯಕರು ನನಗೆ ಸಂಪರ್ಕ ಮಾಡಿದ್ರು, ನಾನು ಬರಲ್ಲ ಅಂತ ಹೇಳಿದೀವಿ ಸರ್. ಅದಾದ್ಮೇಲೆ ಈಗ ಇವತ್ತಿನ ಡೆವಲಪ್ಮೆಂಟ್ಸ್ ಅಲ್ಲೆಲ್ಲ ಏನು ಇಲ್ಲ ಹಾಗಾದ್ರೆ? ಏನಿಲ್ಲ ಸರ್. ಬಿಜೆಪಿ ಅವರು ತಮ್ಮನ್ನು ಕರೆಯೋದು, ಆಮಿಷ ಕೊಡೋದು, ಮಿನಿಸ್ಟರ್ ಮಾಡ್ತೀನಿ ಅನ್ನೋದು? ಇಲ್ಲ ಸರ್. ಓಕೆ, ಭೀಮಾ ನಾಯ್ಕ್ ಅವರೇ, ಥ್ಯಾಂಕ್ ಯು. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದಕ್ಕೆ. ಭೀಮಾ ನಾಯ್ಕ್ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾನು ಗೋವಾಗೆ ಹೋಗಿದ್ದೆ, ನಿಜ ನನ್ನ ಫೋನ್ ಸ್ವಿಚ್ ಆಫ್ ಆಗಿತ್ತು, ಸ್ವಲ್ಪ ಅಸಮಾಧಾನ ಇತ್ತು, ಹಾಗಾಗಿ ಫೋನ್ ಸ್ವಿಚ್ ಆಫ್ ಆಗಿತ್ತು. ಅವ್ರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಆದರೆ ಅವೆಲ್ಲ ಸಣ್ಣ ಪುಟ್ಟ ಅಸಮಾಧಾನಗಳು, ನಾವು ಪಕ್ಷದ ವೇದಿಕೆಯನ್ನು ಚರ್ಚೆ ಮಾಡ್ಕೋತೀವಿ, ನಮ್ಮ ನಾಯಕರು ಸಿದ್ದರಾಮಯ್ಯನವರಿದ್ದಾರೆ, ಅವ್ರ ಜೊತೆ ಚರ್ಚೆ ಮಾಡ್ಕೋತೀವಿ. ಪಕ್ಷ ಬಿಡುವಂತಹ ಯಾವ ಆಲೋಚನೆಯೂ ನಮಗಿಲ್ಲ, ಅತೃಪ್ತರ ಬಣದಲ್ಲಿ ನಾವು ಗುರುತಿಸ್ಕೊಂಡಿರಲಿಲ್ಲ. ಇಷ್ಟಕ್ಕೂ ಬಿಜೆಪಿಯವರು ನಮ್ಮನ್ನು ಸಂಪರ್ಕನೇ ಮಾಡಿಲ್ಲ, ನಮ್ಮನ್ನು ಕರೆದೂ ಇಲ್ಲ, ನಮ್ಮನ್ನು ಯಾರೂ ಹೈಜಾಕ್ ಮಾಡಿಲ್ಲ, ನಮ್ಮನ್ನು ಯಾರೂ ಮುಂಬೈನ ಹೋಟೆಲ್ನಲ್ಲಿ ಇಟ್ಟಿಲ್ಲ, ನಾವು ಮುಂಬೈನಿಂದ ಬಂದಿಲ್ಲ. ನಾನು ಹೋಗಿದ್ದು ಫ್ಯಾಮಿಲಿ ಜೊತೆ ಗೋವಾಗೆ, ನಿನ್ನೆ ಬಂದಿದ್ದೀನಿ, ನಿನ್ನೆಯಿಂದ ಬೆಂಗಳೂರಿನಲ್ಲೇ ಇದ್ದೀನಿ. ನಾನು ಮಾಧ್ಯಮದವರಿಗೆ ನಾಟ್ ರೀಚಬಲ್ ಆಗಿದ್ದರೂ ಕೂಡ ಪಕ್ಷದವರಿಗೆ ರೀಚಬಲ್ ಆಗಿದ್ದೆ. ನನಗೆಲ್ಲ ಒಂದು ಕಡೆ ಸಿಂಕ್ ಆಗ್ತಾ ಇದೆ. ಇವತ್ತು ಬೆಳಿಗ್ಗೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳು ಹೇಳಿದ್ದು, ಮಾಧ್ಯಮದವ್ರನ್ನೇ ಅವ್ರು ಪ್ರಶ್ನೆ ಮಾಡಿದ್ರು, ನಿಮಗೆ ನಾಟ್ ರೀಚಬಲ್ ಇರ್ಬೋದು, ನನಗೆ ನಾಟ್ ರೀಚಬಲ್ ಇಲ್ಲಪ್ಪ ಅವರೆಲ್ಲ ಅಂತ. ಅಂದರೆ ಅಲ್ಲಿಗೆ ಅವ್ರ ಜೊತೆ ಸಂಪರ್ಕದಲ್ಲಿದ್ದರು ಅಂತ. ಅಲ್ಲಿಗೆ ಭೀಮಾ ನಾಯ್ಕ್ ಅವರು ಆಪರೇಷನ್ ಕಮಲಕ್ಕೆ ಒಳಗಾಗಿಲ್ಲ, ಪಕ್ಷದ ಜೊತೆ ಇದ್ದಾರೆ.
ಓಕೆ, ಅತೃಪ್ತರ ಜೊತೆ ಇದ್ದಾರೆ ಎನ್ನಲಾಗ್ತಾ ಇದ್ದಂತಹ ಕಂಪ್ಲಿ ಶಾಸಕ ಗಣೇಶ್ ಕೂಡ ಕೆಲವೇ ಕ್ಷಣದಲ್ಲಿ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ ಅಂತಕ್ಕಂಥ ಸುದ್ದಿ ನಮಗೆ ಇವಾಗ ಬರ್ತಾ ಇದೆ. ಅಲ್ಲಿಗೆ ಅತೃಪ್ತರ ಲಿಸ್ಟ್ ನಲ್ಲಿ ಇದ್ದಂತಹ ಇಬ್ಬರು ಶಾಸಕರು, ಒಬ್ರು ಹಗರಿಬೊಮ್ಮನಹಳ್ಳಿ ಶಾಸಕ ಭೀಮಾ ನಾಯ್ಕ್ ಈಗ ತಾನೇ ನನ್ನ ಜೊತೆ ಫೋನಲ್ಲಿ ಮಾತನಾಡಿದ್ರು, ನಾನು ಎಲ್ಲೂ ಹೋಗಿಲ್ಲ, ಪಕ್ಷ ಬಿಡಲ್ಲ, ನಾ ಪಕ್ಷದಲ್ಲೇ ಇರ್ತೀನಿ ಅಂತ. ಮತ್ತೊಬ್ಬರ ಶಾಸಕರು ಕಂಪ್ಲಿ ಶಾಸಕ ಗಣೇಶ್ ಕೂಡ ಕೆಲವೇ ಕ್ಷಣದಲ್ಲಿ ಅವರು ವಾಪಸ್ ಬರ್ತಾ ಇದ್ದಾರೆ ಬೆಂಗಳೂರಿಗೆ. ಆದರೆ ಗಣೇಶ್ ಅವರು ಚಿಕ್ಕಮಗಳೂರಿನಲ್ಲಿ ಇದ್ರು ಅಂತಕ್ಕಂಥ ಮಾಹಿತಿ ನಮಗೆ ಮೊದಲೇ ಇತ್ತು. ಆ ಸುದ್ದಿಯನ್ನು ಕೂಡ ಪಬ್ಲಿಕ್ ಟಿವಿನೇ ಮೊದಲು ಪ್ರಸಾರ ಮಾಡಿತ್ತು. ಈಗ ಅವರು ಚಿಕ್ಕಮಗಳೂರಿನಿಂದ ಬರ್ತಾ ಇದ್ದಾರೋ ಅಥವಾ ಎಲ್ಲಿಂದ ಬರ್ತಾ ಇದ್ದಾರೆ ಅಂತ ಅವರು ಬಂದ ನಂತರವಷ್ಟೇ ನಮಗೆ ಸ್ಪಷ್ಟನೆ ಸಿಗಬೇಕಾಗ್ತಾ ಇದೆ. ಓಕೆ, ಈ ಎಲ್ಲ ಡೆವಲಪ್ಮೆಂಟ್ಸ್ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡ್ಕೊಳ್ಳೋಣ ನನ್ನ ಕೊಲೀಗ್ ಸುಕೇಶ್ ಅವರಿಂದ. ಸುಕೇಶ್, ಈಗಷ್ಟೇ ಭೀಮಾ ನಾಯಕ್ ನನ್ನ ಜೊತೆ ಮಾತನಾಡ್ತಾ ಕಾಂಗ್ರೆಸ್ BJP ಅವ್ರು ಯಾರೂ ನಮ್ಮನ್ನು ಟಚ್ ಮಾಡಿಲ್ಲ, ಯಾರೂ ನಮಗೆ ಫೋನ್ ಮಾಡಿಲ್ಲ, ಯಾರೂ ನಮಗೆ ಆಹ್ವಾನ ಕೊಟ್ಟಿಲ್ಲ, ನಾನು ಗಣೇಶ್ ಎಲ್ಲರೂ ಕೂಡ ಬೇರೆ ಬೇರೆ ಕೆಲಸದ ನಿಮಿತ್ತ ಬೇರೆ ಬೇರೆ ಕಡೆ ಇದ್ವಿ, ನಾವು ಯಾರೂ ಪಕ್ಷವನ್ನು ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಸತ್ಯನಾ ಅಥವಾ ಕಾಂಗ್ರೆಸ್ ನಾಯಕರು ಇವ್ರನ್ನ ಸಂಪರ್ಕ ಮಾಡಿ ಮನವೊಲಿಸಿ ಕರ್ಕೊಂಡು ಬಂದಿರೋದಾ? ಖಂಡಿತ ಹೌದು. ಯಾಕಂತಂದ್ರೆ ಅರವಿಂದ್, ನಿನ್ನೆಯಿಂದಲೂ ಕೂಡ ಇವರಿಬ್ಬರ ವಿಚಾರದಲ್ಲಿ ಸಾಕಷ್ಟು ಅನುಮಾನಗಳಿತ್ತು. ವಾಪಸ್ ಬರ್ತಾರೆ ಒಂದಷ್ಟು ಜನ ಅನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇತ್ತು. ಭೀಮಾ ನಾಯಕ್ ಅವರೇ ಹೇಳಿದ್ರು, ಈಗ ಪಬ್ಲಿಕ್ ಟಿವಿ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ನನಗೆ ಅಸಮಾಧಾನ ಇತ್ತು, ಅದಕ್ಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೆ, ಈಗ ಎಲ್ಲವೂ ಕೂಡ ಸರಿಯಾಗಿದೆ ಅಂದ್ರೆ ಆ ಅಸಮಾಧಾನವನ್ನ ಸಮಾಧಾನಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸ್ಪಷ್ಟವಾಗಿ ಭೀಮಾ ನಾಯಕ್ ಅವರ ಮಾತಲ್ಲಿ ಹೇಳುವಾಗೆ. ಅದೇ ರೀತಿಯಲ್ಲಿ ಗಣೇಶ್ ಕೂಡ ಅಷ್ಟೇ, ಅವರು ಕೂಡ ಮೊದಲು ಹೋಗಲ್ಲ ಅಂತ ಅಂದಿದ್ರು, ಆನಂತರದಲ್ಲಿ ಕಣ್ಮರೆ ಆದ್ರು, ಮೈಸೂರಿಂದ ಅವರು ಮುಂಬೈಗೆ ಹೋದ್ರು ಅನ್ನುವಂತ ರೀತಿಯಲ್ಲೂ ಕೂಡ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬಂದಂತ ಮಾತಾಗಿತ್ತು. ತದನಂತರದಲ್ಲಿ ಅವರು ಚಿಕ್ಕಮಗಳೂರಲ್ಲಿ ಇದ್ದಾರೆ ಅನ್ನುವಂಥದ್ದು ಗೊತ್ತಾಯ್ತು. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಹೊರಟಂತವ್ರು ಅಥವಾ ಹೋಗ್ಲಿಕ್ಕೆ ಸಿದ್ಧರಾದಂತವ್ರನ್ನ ಮನವೊಲಿಕೆ ಮಾಡುವಂತ ಕಾರ್ಯವನ್ನ ಕೊನೆಗಳಿಗೆವರೆಗೂ ಕಾಂಗ್ರೆಸ್ ನಾಯಕರುಗಳು ಮಾಡಿದ್ರು. ಈ ಕ್ಷಣಕ್ಕೂ ಕೂಡ 6 ಜನ, ಇಬ್ಬರು ಪಕ್ಷೇತರು, 4 ಜನ ಕಾಂಗ್ರೆಸ್ ಶಾಸಕರನ್ನ ಹೊರತುಪಡಿಸಿದ್ರೆ ಮತ್ತಾರೂ ಹೋಗಲ್ಲ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರಿಗಿರುವಂತ ಆತ್ಮವಿಶ್ವಾಸದ ನುಡಿ. ಹಾಗಾಗಿ ಹೋಗಿರ್ತಕ್ಕಂಥ ಕೆಲವರನ್ನು ವಾಪಸ್ ಕರೆತರುವ ಮತ್ತು ಇರ್ತಕ್ಕಂಥವ್ರನ್ನ ಉಳಿಸಿಕೊಳ್ಳಕ್ಕೆ ಏನೇನು ಮನವೊಲಿಕೆ ಕೆಲಸ ಮಾಡಬೇಕು ಅವೆಲ್ಲವನ್ನೂ ಕೂಡ ಕಾಂಗ್ರೆಸ್ ನಾಯಕರುಗಳು ಮಾಡ್ತಾ ಇದ್ದಾರೆ. ಅದರ ಒಂದು ಭಾಗವಾಗಿ ಭೀಮಾ ನಾಯಕ್ ಮತ್ತು ಗಣೇಶ್ ಕೂಡ ಕಾಂಗ್ರೆಸ್ ನಾಯಕರ ಮಾತಿಗೆ ಮನವೊಲಿಕೆಗೆ ಒಪ್ಪಿ ವಾಪಸ್ ಈಗ ಬಂದಿರುವಂತದ್ದು. ಓಕೆ, ಈಗ ಭೀಮಾ ನಾಯ್ಕ್ ಆಗ್ಲಿ ಕಂಪ್ಲಿ ಗಣೇಶ್ ಆಗ್ಲಿ ಅವರು ಮುಂಬೈನ ಹೋಟೆಲ್ನಲ್ಲಿ ಇರಲಿಲ್ಲ, ಬೇರೆ ಬೇರೆ ಕಡೆ ಇದ್ರು, ವಾಪಸ್ ಬಂದ್ರು. ಮುಂಬೈ ಹೋಟೆಲ್ನಲ್ಲಿ ಇರ್ತಕ್ಕಂಥವ್ರನ್ನೂ ಕೂಡ ಕಾಂಗ್ರೆಸ್ನವ್ರು ಸಂಪರ್ಕ ಮಾಡಿದಾರ? ಅವರಲ್ಲಿ ಅಂದ್ರೆ ಇಬ್ರು ಪಕ್ಷೇತರರು ಸೇರಿದಂತೆ 6 ಜನದಲ್ಲಿ ಯಾರು ವಾಪಸ್ ಬರೋ ಚಾನ್ಸಸ್ ಇದೆಯಾ ಅಂತ? ಕಾಂಗ್ರೆಸ್ ನಾಯಕರು ಮತ್ತು ಮುಖ್ಯಮಂತ್ರಿಗಳು ಹೇಳುವ ಪ್ರಕಾರ ಹೋಟೆಲ್ನಲ್ಲಿರುವಂತವ್ರನ್ನು ಕೂಡ ನಾವು ಸಂಪರ್ಕ ಮಾಡಿದೀವಿ, ಅವ್ರ ಜೊತೆಯೂ ಕೂಡ ನಾವು ಮಾತನಾಡಿದೀವಿ, ಅವರು ನಾಟ್ ರೀಚಬಲ್ ಆಗಿದ್ದು ಮಾಧ್ಯಮಗಳಿಗೆ ಹೊರತು ನಮಗಲ್ಲ ಅನ್ನುವಂತ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಹಾಗಂತ ಅವ್ರು ಹೇಳಿದ್ದೇ ಸತ್ಯನಾ ಅಂತ ನೋಡೋದಾದ್ರೆ ಖಂಡಿತವಾಗಿಯೂ 4 ಜನ ಶಾಸಕರು ಮತ್ತು ಇಬ್ಬರು ಪಕ್ಷೇತರರು ಕಾಂಗ್ರೆಸ್ ನಾಯಕರ ಸಂಪರ್ಕಕ್ಕೆ ಇದುವರೆಗೂ ಕೂಡ ಸಿಕ್ಕಿಲ್ಲ. ಸಿಕ್ಕಿದ್ರೂ ಕೂಡ ಅವರು ಮನವೊಲಿಕೆ ಆಗುವಂತ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಅದಕ್ಕೆ ಕಾಂಗ್ರೆಸ್ ಮೂಲಗಳು ಸ್ಪಷ್ಟಪಡಿಸ್ತಾ ಇರುವಂತದ್ದು ಹೆಚ್ಚಂದ್ರೆ 6 ಜನ, 7ನೇವರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಹಾಗಾಗಿ 4 ಜನ ಕಾಂಗ್ರೆಸ್ನವರು, ಇಬ್ಬರು ಪಕ್ಷೇತರು ಸೇರಿದಂತೆ 6 ಜನ ಶಾಸಕರುಗಳು ಕೈತಪ್ಪಿ ಹೋಗುವಂತ ಎಲ್ಲ ಲಕ್ಷಣಗಳು ಸ್ಪಷ್ಟವಾಗಿದೆ ಮತ್ತು ಅದು ಕಾಂಗ್ರೆಸ್ಗೆ ಕೂಡ ಈಗಾಗಲೇ ಕನ್ಫರ್ಮ್ ಕೂಡ ಆಗಿದೆ. ಆದ್ರೆ 120 ಜನ ಶಾಸಕರ ಬೆಂಬಲ ಇರುವಂತ ಸರ್ಕಾರದಲ್ಲಿ 6 ಜನ ಹೋದ್ರೆ 114 ಉಳಿದ್ರೂ ಕೂಡ ಸ್ಪಷ್ಟ ಸರಳ ಬಹುಮತಕ್ಕಿಂತಲೂ ಒಂದು ಸ್ಥಾನ ಹೆಚ್ಚುವರಿಯಾಗಿ ಇವ್ರ ಕೈಯಲ್ಲಿ ಉಳಿಯೋದ್ರಿಂದ ಸರ್ಕಾರ ಸದ್ಯದ ಮಟ್ಟಿಗೆ ಸೇಫ್. ಹಾಗಂದ್ರೆ ಬಿಜೆಪಿಯವರು 2ನೇ ಹಂತದ ಆಪರೇಷನ್ ಕಮಲಕ್ಕೂ ಪ್ರಯತ್ನ ಮಾಡಲ್ಲ ಅಂತಿಲ್ಲ. ಅದರ ಒಳಗಾಗಿ ಇವರೇನಾದ್ರೂ ಕೌಂಟರ್ ಅಟ್ಯಾಕ್ ಮಾಡ್ತಾರಾ, ಕೌಂಟರ್ ಆಪರೇಷನ್ ಮಾಡ್ತಾರಾ ಅಥವಾ ಮುನಿಸಿಕೊಂಡವ್ರನ್ನ ವಾಪಸ್ ಕರ್ಕೊಂಡ್ ಬರ್ತಾರಾ ಅನ್ನುವಂಥದ್ದು ಈಗ ಇರುವಂತ ಪ್ರಶ್ನೆ. ಅರವಿಂದ್. ಓಕೆ ಸುಕೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.